ನೋಡಿ, ಈಗ ಎನ್ಕ್ವೈರಿ ರಿಪೋರ್ಟ್ ಬರೋವರೆಗೆ ಏನು ಹೇಳಕ್ಕಾಗಲ್ಲ. ಯಾರ್ದು ಕೈ ಅದ್ರ ಮಾಡ್ಲಿಕ್ಕೆ ಹೇಳಿದ್ರು, ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಸೊ ಕಾದು ನೋಡ್ಬೇಕು. ಯಾಕಂದ್ರೆ ಈಗ ಸುಮಾರು ಬದಲಾಗಿದೆ. ಅದರಲ್ಲಿ ಕಮಿಷನ್ ಆಫೀಸ್ ಹಿಡಿದು ಕೆಳಗಿನ ಪೊಲೀಸ್ ಅಧಿಕಾರಿಗಳು ನಮ್ಮ ಕಡೆ ಪರ್ಮಿಷನ್ ಕೊಟ್ಟವರು, ಬೇಡಾದ್ರು ಯಾಕೆ ಹೋದ್ರು, ಸುಮಾರು ಕನ್ಫ್ಯೂಷನ್ ಇದೆ. ಈಗ ನಾ ಇಲ್ಲಿ ಹಾಸನಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಲಿಕ್ಕಾಗಲ್ಲ. ಸೊ ವೇಟ್ ಮಾಡಬೇಕು. ಈಗ ಹೆಂಗಾರು CID ತನಿಖೆ ಆಗ್ತಾ ಇದೆ, ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ. ಆಗಲಿ, ಆದ್ಮೇಲೆ ಅದಕ್ಕೆ ಪರಿಹಾರ. ಇನ್ನೊಂದೇನು ಅಂದರೆ ಪೊಲೀಸ್ ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ರು ಅನ್ನೋದೊಂದು. ಇಲ್ಲ, ಅಲ್ಲೂ ಲ್ಯಾಪ್ಸಸ್ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೂಡ ಲ್ಯಾಪ್ಸಸ್ ಇದೆ. ಸಮಸ್ಯೆ ಅಂದರೆ ಮುಂಚಿನ ತೀರ್ಪು ಬಂದ್ರೆ CM ಅವ್ರಿಗೆ ಹೇಳಬೇಕಾಗಿತ್ತು, ಯಾಕೆ ಹೇಳಿಲ್ಲ. ಮುಂದೆ ಪೊಲೀಸ್ ಮ್ಯಾಗ ಬಂದದ್ದು ಪ್ರಶ್ನೆ. ಅಲ್ಲಿ ಸ್ಟೇಡಿಯಂಗೆ ಹೋಗಿದ್ದ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಆದ್ರೆ ಹೇಳ್ಬೇಕಾದ್ರು CMಗೆ, ಸರ್ಕಾರಕ್ಕೆ, ಪೊಲೀಸರು. ಅವರು ಹೇಳಿದ ಆರೋಪ ಇದೆ. ಸತ್ಯಾಂಶ ಬರೆದು COD ಅಥವಾ CID ಮಾಡ್ತಾರೆ ಬರ್ಕೋತಾರೆ. ಅಲ್ಲಿವರೆಗೆ ನಾವು ಕೂಡ ಹೀಗೆ ನನಗೆ ಹೇಳಲಿಕ್ಕಾಗೋಲ್ಲ. ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಿಕ್ಕೆ ನನಗೂ ಕಷ್ಟ. ಒಂದು ಯಾವ್ದಾದ್ರು ವರದಿ ಬರೋವರೆಗೆ ಹೇಳೋದಕ್ಕೆ ಕಷ್ಟ. ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮ್ಮ ಹೊಳೆನರಸೀಪುರ ತಾಲೂಕು ಇವರಿಗೆ ಹೆಚ್ಚು ಬೆಂಬಲ ಕೊಟ್ಟರು ಮತ್ತು ಬದಲಾವಣೆ ಬಯಸೋರು ಜನ. ಈಗ ಅಭಿವೃದ್ಧಿನಲ್ಲೂ ಬದಲಾವಣೆ ಬಯಸ್ತಾ ಇದ್ದಾರೆ ಸರ್. ಈ ಲೋಕೋಪಯೋಗಿ ಇಲಾಖೆಯಲ್ಲಿ ಬರೀ ನಾವೇ ಸ್ವತಃ ಅರ್ಜಿ ಕೊಟ್ಟರು ಹಂಪಾಕಕ್ಕೆ ದುಡ್ಡಿಲ್ಲ. ರಸ್ತೆ ಮಾಡೋದಿರಲಿ, ರಸ್ತೆಗಳು ಫಜೀತಿ ಆಗೋಗಿದೆ, ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅದನ್ನು ಹೇಗೆ ನಿಭಾಯಿಸ್ತೀವಿ? ಇಲ್ಲ, ನೀವು ಹೇಳಿದಟ್ಟು ತುಂಬ ಕೆಟ್ಟದಾಗಿ ಏನಿಲ್ಲ. ಸುಮಾರು 10,000 ಕೋಟಿ ಖರ್ಚು ಮಾಡ್ತೀವಿ ನಾವು. ಹಂಪಾಕ್ಲಿಕ್ಕೆಲ್ಲ ಎಲ್ಲೆಲ್ಲೋ ಸುಮಾರು ದುಡ್ಡು ಕೊಟ್ಟಿದ್ದೀವಿ. ಸುಮಾರು ಕಾರ್ಯಕ್ರಮ ನಡೀತಾ ಇದೆ. ಅದಾದ ಗಮನಕ್ಕೆ ಬರದೇ ಹೋಗಿರ್ಬೋದು ನೀವು ಹೇಳೋಂಥ ವಿಚಾರ. ಸೊ ಮಾಡ್ತೀವಿ, ಎಲ್ಲೆಲ್ಲಿದ್ದರೆ ಮಾಡ್ತೀವಿ. 10 ಕೋಟಿ ಕೊಟ್ಟಿದ್ದೀವಿ. ಸುಮಾರು MP ಅವರ ರಿಕ್ವೆಸ್ಟ್ ಮೇಲೆ ಸಪ್ರೇಟಾಗಿ ಅವ್ರು ಕೊಟ್ಟಿದ್ದೀವಿ. ಈ ಸಾರಿ ಇನ್ನೂ ಜಾಸ್ತಿ ಕೊಡ್ತೀವಿ ಈ ಅನುದಾನದಲ್ಲಿ, ಈ ಬಜೆಟ್ನಲ್ಲಿ. ನಾವು ಹೆಚ್ಚು ಒತ್ತು ಕೊಡೋದು ಶಾಸಕರ ಕೋರಿಕೆ ಮೇರೆಗೆ. ಈ ಸಾರಿ MP ಅವ್ರಿಗೆ ಜಾಸ್ತಿ ಕೊಡ್ತೀವಿ ದುಡ್ಡು. ಹೆಚ್ಚು ನಿರೀಕ್ಷೆ ಇದೆ ಸರ್ ಜನಕ್ಕೆ. ಮಾಡೋಣ. ಯಾಕಂದರೆ ಫಸ್ಟ್ ಟೈಮು ಬದಲಾವಣೆ ಮಾಡಿದ್ದಾರೆ. ನಮಗೂ ಇದೆ ಆಸೆ, ಹೆಚ್ಚು ಕೆಲಸ ಮಾಡಬೇಕಂತ ಈ ಭಾಗದಲ್ಲಿ. ನಮ್ಮೆಲ್ಲ ಇದು ಮಾಡ್ತೀವಿ. ಮೊನ್ನೆ ಶಿರಾಡಿ ಘಾಟಕ್ಕೆ ಬಂದಿದ್ದೇವೆ, ಅಲ್ಲಿ ಕೂಡ ನೋಡಿದ್ವಿ. ಮೂಡಿಗೆರೆಗೆ ಹೋದಿವಿ. ಇವತ್ತು ಇನ್ನೊಂದು ಚಿಕ್ಕಮಗಳೂರು ನೋಡಿದ್ವಿ. ನಾವು ಖುದ್ದಾಗಿ ನೋಡ್ತಾ ಇದ್ದೀವಿ. ನೋಡಿ ಅದಕ್ಕೆ ಡಿಸಿಷನ್ ತೊಗೊಳ್ತೀವಿ ಅಂತ. ಏನೋ ನಿಮ್ಮ ಸ್ಥಾನಮಾನಗಳು ಉನ್ನತೀಕರಣಕ್ಕೆ ಕಸರತ್ತು ನಡೀತಾ ಇದೆ ಅಂತಂತೆ ಒಂದು ಮಾತುಕತೆ ಇದೆ. ಇಲ್ಲ, ಆ ರೀತಿ ಯಾವುದೂ ಇಲ್ಲ. ಈಗ ನಡೀತಾ ಇದೆ. ಮೊದಲೇ ಇದು ಕಾಲು ತುಳಿತಾ ಇದು ಮೊದಲು ಯಾರು ತಪ್ಪಿಸ್ತಾರಂತ ಸೆಟ್ರೇಟ್ ಆಗುವವರೆಗೆ ಸಮಸ್ಯೆ ಇದೆ. ಅದು ಫಸ್ಟ್ ಬಗೆಹರಿಸೋಣ.